ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋಂಥ ಅವಲಕ್ಕಿ ಲಡ್ಡು. ಇದು ಕೃಷ್ಣ ಜನ್ಮಾಷ್ಟಮಿಗೆ ತುಂಬ ಸ್ಪೆಷಲ್ ಅಂತ ಹೇಳಬಹುದು, ಹಾಗೂ ಕೇವಲ 10 ನಿಮಿಷದಲ್ಲೇ ಮಾಡ್ಕೋಬಹುದು. ಈಗ ಮಾಡ್ಕೊಳ್ಳೋದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಅವಲಕ್ಕಿ 1 ಕಪ್, 1/4 ಕಪ್ ಕಡಲೆಪಪ್ಪು, 1/4 ಕಪ್ ಕಡಲೆ ಬೀಜ, 1 ಕಪ್ ಬೆಲ್ಲ, ಹಾಗೆ ಅರ್ಧ ಕಪ್ ಒಣಕೊಬ್ಬರಿ ತುರಿ ತೊಗೊಂಡಿದ್ದೀನಿ. 2 ಏಲಕ್ಕಿ ಸೇರಿಸ್ಕೊಳ್ಳೋಣ ಇದಕ್ಕೆ. ಈಗ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ 1/4 ಕಪ್ ಆಗೋಷ್ಟು ಕಡಲೆ ಬೀಜನ ಸೇರಿಸ್ಕೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಹುರಿದು ಸಿಪ್ಪೆ ತೆಗೆದು ಇದನ್ನು ಸಪ್ರೇಟಾಗಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ನಾವು ಕಡಲೆಪಪ್ಪು ಕಡಲೆ ಬೀಜ ಹಾಕ್ಕೊಳ್ಳೋದ್ರಿಂದ ಇಡೀ ಕಟ್ಟೋದಕ್ಕೆ ನೀಟಾಗಿ ಬರುತ್ತೆ. ಬರೀ ಅವಲಕ್ಕಿ ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂತ 1/4 ಕಪ್ಪು ಕಡಲೆಪಪ್ಪು ಕಡಲೆ ಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಕಡಲೆಪಪ್ಪನ್ನ ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದರೆ ಸಾಕು. ಇದು ಸ್ವಲ್ಪ ಕಲರ್ ರೋಸ್ಟ್ ಆದ ತಕ್ಷಣ ಇದನ್ನು ತೆಗೆದು ಬೇರೆ ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಒಂದೊಂದಾಗಿ ನೀಟಾಗಿ ಈ ರೀತಿ ಹುರ್ಕೋಬೇಕಾಗುತ್ತೆ. ಹಾಗೆ 1 ಕಪ್ ಅವಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ನಾರ್ಮಲ್ ಗಟ್ಟಿ ಅವಲಕ್ಕಿ ಮನೆಯಲ್ಲಿ ಉಪಯೋಗಿಸೋಂಥ ಅವಲಕ್ಕಿನೇ ಸೇರಿಸ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಉರಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಕೈಗೆ ಸ್ವಲ್ಪ ಬಿಸಿ ತಾಗಿದ್ರೆ ಸಾಕು ಈ ರೀತಿ. ಈಗ ಇದಕ್ಕೆ ಮಿಕ್ಸಿ ಜಾರ್ಗೆ ಕಡಲೆಪಪ್ಪು ಮತ್ತು ಅವಲಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ 2 ಏಲಕ್ಕಿನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನುಣ್ಣಕ್ಕೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇದು. ಈಗ ಇದಕ್ಕೆ ಮತ್ತು ಕಡಲೆ ಬೀಜನ ಸೇರಿಸ್ಕೊಳ್ಳೋಣ. ಕಡಲೆ ಬೀಜ ಸ್ವಲ್ಪ ತರಿತರಿಯಾಗಿರಬೇಕು ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಕೊನೆಯಲ್ಲಿ ಸೇರಿಸ್ಕೊಂಡು ತರಿತರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸರಿ ಮಾಡಿಕೊಂಡ್ರೆ ಪೂರ್ತಿ ನೈಸ್ ಆಗಿಬಿಡುತ್ತೆ ಅಂತ ಈ ರೀತಿ ಆಗಿದೆ. ಈಗ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ 1 ಕಪ್ ಆಗೋಷ್ಟು ಬೆಲ್ಲ, 1 ಕಪ್ ಆಗೋಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಸೇರಿಸ್ಕೋಬೇಕು. ಪಾಕ ಏನು ಬರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಸ್ವಲ್ಪ ಬೆಲ್ಲ ಕರಗಿದ ನಂತರ ನಾವು ಮಾಡಿಟ್ಕೊಂಡಿರೋ ಪುಡಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕುದಿ ಬರ್ತಾಯಿದೆ. ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪೌಡರ್ ಹಾಕ್ಕೊಂಡು ಕೈ ಬಿಡ್ದೇ ಗಂಟಾಗ್ದೇ ನಾವು ಕೈ ಆಡಿಸ್ತಿರ್ಬೇಕಾಗಿರುತ್ತೆ. 2ರಿಂದ 3 ನಿಮಿಷಕ್ಕೆ ಇದು ಗಟ್ಟಿ ಆಗಿಬಿಡುತ್ತೆ. ಅವಲಕ್ಕಿ ಕಡಲೆಪಪ್ಪು ಕಡಲೆ ಬೀಜ ಆಗಿರೋದ್ರಿಂದ ಬೇಗ ನೀರನ್ನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ. ಈಗ ಈ ರೀತಿ ಆಗ್ತಾಯಿದೆ. ಇನ್ನೂ ಬೇಕಿದ್ರೆ ಇದಕ್ಕೂ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಸೇರಿಸ್ಕೋಬಹುದು ನೀಟಾಗಿ ಕಟ್ ಮಾಡಿಕೊಂಡು. ಈಗ ಈ ರೀತಿ ಗಟ್ಟಿ ಹಾಕೋದ್ರಿಗೂ ಕೈ ಬಿಡ್ದೇ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗಿಬಿಡುತ್ತೆ ಒಂದೇ ಸರಿ ಹಾಕೋದ್ರಿಂದ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ. ತುಪ್ಪ ಸೇರಿಸ್ಕೊಂಡು ಅದೇ ರೀತಿ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇನ್ನೂ ಸ್ಟವ್ ಆನ್ ಮಾಡ್ಕೊಂಡಿದ್ರೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ಸ್ಟವ್ ಆಫ್ ಮಾಡಿಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತಾ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಈ ರೀತಿ. ಈಗ ಇದಕ್ಕೆ ಒಣಕೊಬ್ಬರಿ ತುರಿ ಅರ್ಧ ಕಪ್ ಸೇರಿಸ್ಕೊಂಡಿದ್ದೀನಿ. ಈಗ ಇದೇ ರೀತಿ ಮತ್ತೆ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾವು ಲಡ್ಡು ರೀತಿ ಆದರೂ ಮಾಡ್ಕೋಬಹುದು ಅಥವಾ ಬರ್ಫಿ ರೀತಿ ಆದರೂ ಮಾಡ್ಕೋಬಹುದು. ನಮಗೆ ಯಾವ ರೀತಿ ಬೇಕಿದ್ರೂ ಆ ರೀತಿ ಮಾಡ್ಕೋಬಹುದು. ನೀಟಾಗಿ ಉಂಡೆ ಬರುತ್ತೆ. ಮತ್ತು ನಾನು ಸ್ವಲ್ಪ 1 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ತುಪ್ಪ ಹಾಕ್ಕೊಂಡ್ರೆ ತುಂಬ ಸ್ಮೂತಾಗಿರುತ್ತೆ. ನೀಟಾಗಿ ಕೈಗೂ ಅಂಟ್ಕೊಳ್ಳೋದಿಲ್ಲ, ಉಂಡೆನೂ ನೀಟಾಗಿ ಬರುತ್ತೆ ಅಂತ. ಈಗ ಆಗಿದೆ ಇದು ಆಲ್ಮೋಸ್ಟು. ಸ್ವಲ್ಪ ಬಿಸಿ ಇರುತ್ತೆ. ಆರಿದ ನಂತರ ಉಂಡೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸ್ವಲ್ಪ ನೀಟಾಗಿ ಉಂಡೆ ಮಾಡ್ಕೊಳ್ತಾ ಇರೋಣ. ಒಂದು ಸಲ ಟ್ರೈ ಮಾಡಿ ನೋಡಿರಿ. ತುಂಬ ಈಸಿಯಾಗಿ ಪಟ ಅಂತ ಮಾಡ್ಕೋಬಹುದು. ಅದರಲ್ಲೂ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.